ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ 7ನೇ ವೇತನ ಆಯೋಗವನ್ನು ಸರ್ಕಾರಿ ನೌಕರರಿಗೆ ನೀಡುತ್ತೇವೆ ಎಂದು ತಿಳಿಸಲಾಗಿತ್ತು. ಅದರಂತೆ ಒಂದು ಕಮಿಟಿಯನ್ನು ಸಹ ಈಗಾಗಲೇ ರಚನೆ ಮಾಡಿದ್ದು ಅದರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡುತ್ತಾರೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ಮಣ್ಣಮ್ಮದೇವಿ ದೇವಾಲಯದ ಬಳಿ ತಾಲೂಕು ಸರ್ಕಾರಿ ನೌಕರರ ಸಂಘದಿಂದ 7ನೇ ವೇತನ ಆಯೋಗ ಮಾಡಿಕೊಡುವಂತೆ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಎಂದು ನೌಕರರು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರು ಮಾಧ್ಯಮದ ಜೊತೆಗೆ ಮಾತನಾಡಿದರು. ಯಾವುದು ಸ್ಪೇರ್ ಪಾರ್ಟ್ಸ್ಗೆ ಸುಮಾರು 30-29 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ. ಇವೆಲ್ಲವೂ ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು ಅಂತಂದರೆ ರೇಟ್ ಜಾಸ್ತಿ ಮಾಡಲೇಬೇಕು. ನಾವು ನಿನ್ನೆ ಬೋರ್ಡಲ್ಲೂ ಕೂಡ ಅದನ್ನು ರೆಸಲ್ಯೂಷನ್ ಮಾಡಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ನಾವೀಗಾಗಲೇ 295 ಕೋಟಿ ರೂಪಾಯಿ ಲಾಸಲ್ಲಿದ್ದೀವಿ. 3 ತಿಂಗಳಿಗೆ 200 ಶಕ್ತಿ ಯೋಜನೆ ಅನುಷ್ಠಾನ ಇದ್ದರೂ ಕೂಡ 295 ಕೋಟಿ ರೂಪಾಯಿ ನಾವು ಲಾಸಲ್ಲಿದ್ದೀವಿ. ಈಗಾಗಲೇ ನೌಕರರಿಗೆ ನಾವು 2024ಕ್ಕೆ ಅವ್ರಿಗೆ ಪರಿಷ್ಕರಣೆ ಮಾಡಬೇಕಾಗಿತ್ತು ವೇತನದ. ಈಗಾಗಲೇ ಅವ್ರಿಗೆ ಬೇಡಿಕೆ ಕೊಟ್ಟಿದ್ದಾರೆ. 2024 ಆಗ್ತಾಯಿದೆ. ಇದಾದಮೇಲೆ ಅವರು ಕೂಡ ಬೀದಿಗಿಳಿತಕ್ಕಂಥದ್ದು ಇವೆಲ್ಲ ಆಗಬಾರ್ದು ಅಂದರೆ ಯಾವಾಗ ಕೆಇ ಬಿಲ್ ಇದೆಯಲ್ಲ, ಪ್ರತಿ ಕರೆಂಟ್ ಉತ್ಪಾದನೆ ರೇಟ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅವರು ಆಟೋಮೆಟಿಕ್ಕಾಗಿ ರೈಸ್ ಮಾಡ್ಕೊತಾರೆ. ಈಗ ಕೂಡ ಎಲ್ಲ ಜಾಸ್ತಿ ಆಯಿತು ಅಂತಿದ್ದಂಗೆ 10 ಪೈಸೆ ಜಾಸ್ತಿ ಆದರೆ 10 ಪೈಸೆ ಜಾಸ್ತಿ ಮಾಡ್ತಾಯಿದ್ದಾರೆ ಈಗ ಪೆಟ್ರೋಲಲ್ಲಿ. ಅದೇ ರೀತಿ ನಮ್ಮದು ಕೂಡ KSRTC ಮಾಡಿದರೆ ನಾವು ಅತ್ಯಂತ ಸುಭದ್ರವಾಗಿರ್ತಕ್ಕಂಥ ಸಂಚಾರ ವ್ಯವಸ್ಥೆಯನ್ನು ಒದಗಿಸಲಿಕ್ಕೆ ಅವಕಾಶ ಆಗುತ್ತೆ.